ಮೊಟ್ಟೆ ಹೊಡೆದಾಕ್ಬಿಡೋದು. ಅವರು ಗೆಟ್ ಔಟ್ ಆಫ್ ದ ಕಿಚನ್ ಅಂತ ಹೇಳೋದು. ಸೊ ಅವಾಗ ಕಲ್ತಿಲ್ಲ ನಾನು. ಕೊಡಗಿನಲ್ಲಿ ಒಂದು ಡಿಶ್ ಮಾಡ್ತಾರೆ, ನೂಪುಟ್ಟು ಕೋಳಿ ಕರಿ ಅಂತ. ಅದು ನನ್ನ ಫೇವ್ರೇಟು, ಎಸ್ಪೆಷಲಿ ಅಮ್ಮ ಇಲ್ಲಾಂದರೆ ಅಜ್ಜಿ ಮಾಡಿದಾಗ. ಐ ಥಿಂಕ್ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಹಾಯ್ ಹೆಲೋ ಕನ್ನಡ ಪಿಚ್ಚನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ನನ್ನ ಮುಂದೆ ಅವರು ಮುದ್ದಾದ ಬೆಳಗ್ಗೆ ಇದ್ದಾರೆ. ಶೆಫ್ ಚಿದಂಬರ ಚಿತ್ರದ ನಾಯಕಿ ನಿಧಿ ಸುಬ್ಬಯ್ಯ ಅವರು. ಸಿನಿಮಾದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಕ್ಯೂರಿಯಸ್ಡ್ ಆಗಿದೆ. ಅವರು ರಿಯಲ್ ಲೈಫಲ್ಲೂ ಹಾಗೇನಾ ಏನು ಅನ್ನೋದನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹೆಲೋ, ಹೇಗಿದ್ದೀರಾ? ಹಾಯ್ ಕಾವ್ಯ, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆರಾಮ? ಆರಾಮ್, ಎಲ್ಲ ಆರಾಮ್. ಅಲ್ಲ, ಯಾಕೆ ಕೇಳಿದೆ ಅಂತಂದ್ರೆ ನಮಗೆ ಅದು ಗ್ಲಿಮ್ಸಲ್ಲಿ ನೋಡಿದಾಗ ರಿಯಲ್ ಲೈಫ್ ಅನ್ನೋ ಈಗೇನಾ ಅಂತ ಅನ್ನಿಸ್ತು. ಹಾಗಾಗಿ ಐ ಥಿಂಕ್ ಆ್ಯಕ್ಟರ್ಸ್ ಆಗಿ ನಾವೆಲ್ಲ ಒಂದೊಂದು ಥರ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ನೇ ವಿ ಪ್ಲೇ ಇನ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಹೌದು, ರಿಯಲ್ ಲೈಫಲ್ಲೂ ಆ ಮಿಕ್ಸ್ಚರ್ ಇದೆ. ನಾನು ಅದೊಂದು ಡೈಲಾಗ್ ಐ ಥಿಂಕ್ ವೈರಲ್ ಹೋಗಿದೆ, ಹೌದು, ಮಾಂಬಲ್ ಆಗ್ತಾ ಇರೋದು. ಸೊ ದ್ಯಾಟ್ ವಾಸ್ ಮೈ ಇಂಪ್ರೊವೈಸೇಷನ್. ಸೊ ಲೈಕ್ ಐ ಸೆಡ್, ಅದು ರಿಯಲ್ ಲೈಫಲ್ಲೂ ಅದು ಆ ಜೀವನದಲ್ಲೂ ಇದ್ದಾಗ ಆ ಕ್ವಾಲಿಟಿ ಸಮ್ಟೈಮ್ಸ್ ಅದು ತೆರೆ ಮೇಲೂ ಹೊರಗೆ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಶೆಫ್ ಚಿದಂಬರ ಸಿನಿಮಾಗಾಗಿ. ನೀವು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರೋದು ನಿಮ್ಗೆ ಎಷ್ಟು ಸ್ಪೆಷಲ್? ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ಯಾಕಂದರೆ ಐ ಬಿನ್ ಒಂದೇ ಥರ ಕ್ಯಾರೆಕ್ಟರ್ಸ್ ತುಂಬ ಪಿಕ್ಚರಲ್ಲಿ ಪ್ಲೇ ಮಾಡಿಬಿಟ್ಟಿದ್ದೀನಿ. ಅದನ್ನು ತುಂಬ ನೆನಪು ಇಟ್ಕೋತಾರೆ ಜನರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಬಟ್ ಇದರಲ್ಲಿ ಒಂಥರ ಆನಂದ್ ಸರ್, ನಮ್ಮ ಡೈರೆಕ್ಟರ್, ನಂಗೆ ಫೋನ್ ಮಾಡಿ ನರೇಷನ್ ಕೊಟ್ಟಾಗ ನಾನು ಅಂದ್ಕೊಂಡೆ ಈ ರೋಲಲ್ಲಿ ನನ್ನ ನೋಡಿದ್ದಾರೆ. ಸೊ ಆ್ಯಕ್ಟರಾಗಿ ಒಂಥರ ಗ್ರೀಡಿ ಆಗಿಬಿಟ್ಟೆ. ಹೌದು, ನನಗೆ ಈ ಪಾತ್ರ ಮಾಡಲೇಬೇಕು ಅಂತ ಇನ್ಸ್ಟೆಂಟ್ಲಿ ನಾನು ಎಸ್ ಅಂತ ಹೇಳಿದೆ. ಅದಾದಮೇಲೆ ಶೂಟಿಂಗ್ ನಡೀತು. ಇವಾಗ ಇಲ್ಲಿ ಪ್ರಮೋಷನ್ಸ್ ಬಂದಿದ್ದೀವಿ. ಎಲ್ಲ ತುಂಬಾ ಬೇಗ ನಡ್ಕೊಂಡು ಬಂತು. ತುಂಬ ಸ್ಪೆಷಲ್ ಆಗಿದೆ, ಏನಕ್ಕೆ ತುಂಬ ಡಿಫ್ರೆಂಟಾಗಿ ಏನೋ ಅಟೆಂಪ್ಟ್ ಮಾಡಿದ್ದೀನಿ. ಒಳ್ಳೆ ಅಟೆಂಪ್ಟ್ ಅದು. ಹುಡುಗರು ಇವಾಗ ತಲೆ ಕೆರ್ಕೋಬೇಕಷ್ಟೇ, ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ಹೌದು, ಅದು ಚಿತ್ರದಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಆದರೆ ರಿಯಲ್ ಲೈಫ್ನಲ್ಲೂ ಆ ಥರ ಯಾರಿಗಾದ್ರೂ ತಲೆಗೂಡ ಬಿಟ್ಟಿದ್ದೀರಾ? ಅಂದರೆ ತಲೆಗೂಡ ಬಿಡೋದಾ? ಅಯ್ಯೋ, ಎಷ್ಟೊಂದು ಪ್ರ್ಯಾಂಕ್ಸ್ ಮಾಡಿದ್ದೀನಿ ರಿಯಲ್ ಲೈಫಲ್ಲಿ. ನಾರ್ಮಲ್ ಆಗು ಅಷ್ಟೇ, ಏನಾದರೂ ಇದ್ರೆ ಏನೋ ನಿಮ್ಮ ಹಿಂದೆ ಏನೋ ಇದೆ. ಸೊ ಥಿಂಗ್ಸ್ ಲೈಕ್ ದ್ಯಾಟ್ ನನಗೆ ತುಂಬ ಇಷ್ಟ. ಜನರನ್ನ ನಗ್ಸೋಕ್ಕೆ, ನನಗೂ ನಗಾಡೋಕ್ಕೆ ತುಂಬ ಇಷ್ಟ. ಸೊ ಪ್ರ್ಯಾಂಕ್ಸ್ ಎಲ್ಲ ಮಾಡ್ತಾ ಇರ್ತೀನಿ ನಾನು. ನಾವು ಮಾತಾಡೋದು ಈಸಿ, ಅದನ್ನ ಡಬ್ ಮಾಡೋದು ಈಸಿ. ಬಟ್ ಈ ಥರ ಅಂದರೆ ನಾವು ಮಾತಾಡ್ತಿದ್ದೀವಿ ಬಟ್ ಅವ್ರಿಗೆ ಅರ್ಥ ಆಗಬಾರ್ದು. ಅದು ಡಬ್ಬಿಂಗ್ ಪ್ರೋಸೆಸ್ ಹೇಗೆ? ಹೌದು, ಡಬ್ಬಿಂಗ್ ಪ್ರೋಸೆಸ್ ಆ್ಯಕ್ಚುಲಿ ಕಷ್ಟ ಆಯಿತು. ನಾನು ಅಂದ್ಕೊಂಡೆ ಡಬ್ಬಿಂಗ್ ಮಾಡ್ತಾಪ್ಪ ಶೂಟಿಂಗಲ್ಲಿ ಎಷ್ಟು ಸುಲಭ ಹೇಳ್ಬಿಡೋಕ್ಕೆ. ಇವಾಗ ವಾಯ್ಸ್ನ ಮ್ಯಾಚ್ ಮಾಡೋಕ್ಕೆ ಅದೊಂದು ಪೋರ್ಷನ್ ಮಾತ್ರ ಸ್ವಲ್ಪ ಕಪಲ್ ಆಫ್ ರೀಟೇಕ್ಸ್ ತೊಗೊಂಡ್ವಿ, ಇಲ್ಲಾಂದರೆ ಬೇರೆಲ್ಲ ಓಕೆ, ಇಟ್ ವಾಸ್ ಈಸಿ. ಆದರೆ ಇಡೀ ಸಿನಿಮಾದಲ್ಲಿ ಈ ಥರ ಮಾತಾಡಿಲ್ಲ ನಾನು. ಜನರಿಗೆ ಹಾಗಾದರೆ ಅರ್ಥನೇ ಆಗಿಲ್ಲ. ಏನೋ ಡಿಫ್ರೆಂಟ್ ಮಾಡಿದ್ದಾರೆ ಅಂತ ಹೋಗಿ ನೋಡಿದ್ರೆ ಇವ್ರು ಮಾತೇ ಆಡ್ತಿಲ್ಲ, ಜಿಬ್ರಿಷ್ ಮಾಡ್ತಾ ಇದ್ದಾರೆ ಅಂತ. ಇಡೀ ಸಿನಿಮಾದೆಲ್ಲ ಹಾಗಿಲ್ಲ, ನಾಟ್ ಅಟ್ ಆಲ್. ಜಸ್ಟ್ ಅದೊಂದು ಡೈಲಾಗ್ ಮಾತ್ರ. ಎಲ್ಲರೂ ಕೂಡ ಅಂದರೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದಾರೆ, ವೇಟ್ ಮಾಡ್ತಿದ್ದಾರೆ. ನಿಮಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಎಸ್, ಅಫ್ಕೋರ್ಸ್, ಅಡುಗೆ ಮಾಡೋದು ಸಿಕ್ಕರು ನಂಗೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಲಾಕ್ಡೌನಲ್ಲಿ ಕಲ್ತಿದ್ದು. ಏನಕ್ಕಂದರೆ ನಮ್ಮ ಮನೆಯಲ್ಲಿ ಅಮ್ಮ ಅಜ್ಜಿ ವೆರಿ ಗುಡ್ ಕುಕ್ಸ್. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಗೊತ್ತೋದು. ಆ್ಯಂಡ್ ಪರ್ಫೆಕ್ಷನಿಸ್ಟ್, ಅವ್ರಿಗೆಲ್ಲ ಕ್ಲೀನಾಗಿರಬೇಕು. ಸೊ ನಾನು ಚಿಕ್ಕವಳಾಗಿದ್ದಾಗ ನಾನು ಅಟೆಂಪ್ಟ್ ಮಾಡ್ತಾ ಇದ್ದೆ ಕಿಚನ್ಗೆ ಹೋಗಿ ಸ್ವಲ್ಪ ಏನಾದರೂ ಮಾಡ್ತೀನಿ ಅಂತ ಮೊಟ್ಟೆ ಹೊಡೆದಾಕ್ಬಿಡೋದು. ಅವರು ಗೆಟ್ ಔಟ್ ಆಫ್ ದ ಕಿಚನ್ ಅಂತ ಹೇಳೋದು. ಸೊ ಅವಾಗ ಕಲ್ತಿಲ್ಲ ನಾನು. ಲಾಕ್ಡೌನಲ್ಲಿ ಐ ಪಿಕ್ಡ್ ಅಪ್ ಕುಕ್ಕಿಂಗ್. ಅದು ತುಂಬ ಹೆಲ್ಪ್ ಆಯಿತು ನನಗೆ. ಲೈಕ್ ಬಿಗ್ ಬಾಸ್ ಮನೇಲಿದ್ದಾಗ ಇಟ್ ವಾಸ್ ಲೈಕ್ ಅ ಮೆಡಿಟೇಟಿವ್ ಸ್ಟೇಟ್. ಒಬ್ಬಳೇ ಕುಕ್ ಮಾಡಿಕೊಂಡು ಎಲ್ಲರಿಗೂ ಒಂಥರ ಕಾಮಿಂಗ್ ಅಂತ ಅನಿಸುತ್ತೆ. ಸೊ ಇವಾಗಲೂ ಅಷ್ಟೇ, ಸ್ವಲ್ಪ ಏನಾದರೂ ಟೆನ್ಷನ್ ಅಥವಾ ಓವರ್ ಥಿಂಕಿಂಗ್ ಏನಾದರೂ ಮಾಡಿದ್ರೆ ಏನಾದರೂ ಒಂದು ರೆಸಿಪಿ ನೋಡಿ ಅದನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಇಟ್ ಕಾಮ್ಸ್ ಮೀ. ಹೌದು. ನಿಮ್ಮನ್ನು ಬಿಟ್ಟು ನಿಮ್ಮ ಮನೇಲಿ ಇರ್ಬೋದು ಅಥವಾ ಬೇರೆ ಹೋಟೆಲ್ಸ್ ಇರ್ಬೋದು, ಎಲ್ಲಿ ನೀವು ತುಂಬ ಇಷ್ಟಪಟ್ಟು ತಿನ್ನೋದು ಅಂತ ಹೇಳಿ? ನಮ್ಮನ್ನು ಬಿಟ್ಟು ಅಂದರೆ ನಮ್ಮ ಮನೆ ಬಿಟ್ಟು, ಐ ಮೀನ್ ನಿಮ್ಮ ಮನೆ ಬಿಟ್ಟು ನಿಮ್ಮ ಮನೇಲಾದರೂ ಅಥವಾ ಅಮ್ಮ ಅಜ್ಜಿ ಅವ್ರಿಗೆ ಯಾರು ಕುಕ್ ಮಾಡೋದು ತುಂಬ ಇಷ್ಟ? ನನ್ನ ಫೇವ್ರೆಟ್ ಫುಡ್ ಕೂರ್ಗ್ ಫುಡ್. ಐ ಆಮ್ ಫ್ರಮ್ ಕೂರ್ಗ್. ಸೊ ಕೊಡಗಿನಲ್ಲಿ ಒಂದು ಡಿಶ್ ಮಾಡ್ತಾರೆ, ನೂಪುಟ್ಟು ಕೋಳಿ ಕರಿ ಅಂತ. ಕೋಳಿ ಕರಿ ಅಫ್ಕೋರ್ಸ್ ಯು ನೋ ವಾಟ್ ಇಟ್ ಈಸ್. ನೂಪುಟ್ಟು ಹೇಗಿರುತ್ತೆ ಅಂದರೆ ರೈಸ್ ನೂಡಲ್ಸ್ ಥರ ಒಂದು ಪುಟ್ಟು ಮಾಡ್ತಾರೆ. ಸೊ ಅದು ನನ್ನ ಫೇವ್ರೆಟು, ಎಸ್ಪೆಷಲಿ ಅಮ್ಮ ಇಲ್ಲಾಂದರೆ ಅಜ್ಜಿ ಮಾಡಿದಾಗ. ಐ ಥಿಂಕ್ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ವಿಯರ್ಡ್ ಕಾಂಬಿನೇಷನ್ ನೀವು ಯಾವುದಾದ್ರು ಟ್ರೈ ಮಾಡಿರೋದು? 100%. ಸ್ವೀಟ್ ಮತ್ತು ಸಾಲ್ಟಿ ಫುಡ್ಸ್ನ ಮಿಕ್ಸ್ ಮಾಡಿಕೊಂಡು
ಅದು ವಿಯರ್ಡ್ ಇಲ್ಲ, ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಲೈಕ್ ಚಾಕ್ಲೇಟ್ನ ವಿತ್ ಲಿಟಲ್ ಸಾಲ್ಟ್ ಕ್ಯಾರಮಿಲ್ ಓಕೆ. ಆ ಥರ. ಬಟ್ ವಿಯರ್ಡ್ ಅಂದರೆ ಏನು ನಿಮ್ಮ ಪ್ರಕಾರ? ಅಂದರೆ ಈಗ ಕಾಫಿಗೆ ಉಪ್ಪು ಹಾಕೊಂಡು ಕುಡಿಯೋದು. ಇಲ್ಲಪ್ಪ, ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ನಾವೆಲ್ಲ ಕಾಫಿ ಬೆಳೆಗಾರರು. ಉಪ್ಪಿಟ್ಟಿಗೆ ಸಾಸ್ ಹಾಕೊಂಡು ತಿನ್ನೋದು. ಏನಕ್ಕೆ ಉಪ್ಪಿಟ್ಟಿಗೆ ಸಾಸ್? ನೋ ನೋ ನೋ, ಯಾವತ್ತೂ ಟ್ರೈ ಮಾಡಿಲ್ಲ ಆ ಥರ ಅದೆಲ್ಲ. ಇಲ್ಲ, ಉಪ್ಪಿಟ್ಟು ಅದು ಫುಡ್ ಹೇಗಿರ್ಬೇಕು ಹಾಗೆ ಇರಬೇಕು ನನಗೆ. ನನಗೆ ಉಪ್ಪಿಟ್ಟು ಅಂದರೆ ಆ್ಯಕ್ಚುಲಿ ತುಂಬ ಇಷ್ಟ. ಫನಿಲಿ, ಬಿಕಾಸ್ ತುಂಬ ಜನರಿಗೆ ಉಪ್ಪಿಟ್ಟು ಇಷ್ಟ ಇರೋಲ್ಲ. ಅಮ್ಮ ಒಂದೊಂದು ಸಲ ಮೈಸೂರಲ್ಲಿದ್ದಾಗ ಕೇಳ್ತಾರೆ ಬ್ರೇಕ್ಫಾಸ್ಟ್ ಏನು ಮಾಡಲಿ, ಉಪ್ಪಿಟ್ಟು ಮಾಡು. ಅದೇ ಅವರು ಅವಾಗ ಅನ್ಕೋತಾ ಇದ್ರು ದ್ಯಾಟ್ ಚಿಕ್ಕವಳಾಗಿದ್ದಾಗ ತುಂಬ ಬಯಸ್ಕೋತಾ ಇದ್ರು ಉಪ್ಪಿಟ್ಟು ಇಷ್ಟನೇ ಇಲ್ಲ ಅಂತ. ಇವಾಗ ಏನೇನು ಇಷ್ಟ ಇರಲಿಲ್ಲ ಫೋರ್ಸ್ ಮಾಡ್ತಾಯಿದ್ರು, ಅದನ್ನು ನಾನೇ ರಾಗಿ ಪಾರೇಜ್ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ನಾನೇ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ನನಗೆ ನನ್ನ ವೆಯ್ಟ್ ಲಾಸ್ ಒಂದು ಪ್ರೋಸೆಸ್ ಆಯಿತು. ಐ ಲಾಸ್ 14 kg. ಸೊ ಅದಾದಮೇಲೆ ಇವಾಗ ಮೇಂಟೈನ್ ಮಾಡೋಕ್ಕೆ ನಾನು ಹೆಲ್ದಿ ರೆಸಿಪೀಸ್ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾ ಇರ್ತೀನಿ. ಈ ಸಿನಿಮಾ ನೀವು ಒಪ್ಕೊಂಡಿದ್ದಕ್ಕೆ ರೀಸನ್ ಅಂದರೆ ಅನಿರುದ್ಧ್ ಸರ್ ಇದ್ದಾರೆ ಅಂತನಾ, ಅಥವಾ ಇನ್ನೊಬ್ರು ಕೋ ಆ್ಯಕ್ಟರ್ ಇದ್ದಾರೆ ಅಂತನಾ, ಅಥವಾ ಡೈರೆಕ್ಟರ್, ಅಥವಾ ಕಂಟೆಂಟಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಂಟೆಂಟ್, ಸ್ಕ್ರಿಪ್ಟ್ ಇದರಲ್ಲಿ ಚೆನ್ನಾಗಿರಬೇಕು, ನರೇಷನಲ್ಲಿ ಚೆನ್ನಾಗಿರಬೇಕು. ಆವಾಗ 100% ಸ್ಕ್ರೀನಲ್ಲಿ ಚೆನ್ನಾಗಿದ್ದೇ ಇರುತ್ತೆ. ಡೈರೆಕ್ಟರ್ ವಾಸ್ ಸೋ ಕಾನ್ಫಿಡೆಂಟ್ ಆ್ಯಂಡ್ ಸೋ ಗುಡ್ ಆ್ಯಂಡ್ ಸಚ್ ಅ ಕಾಮ್. ಒಂಥರ ಯಾವಾಗಲೂ ಒಂದು ಬುದ್ಧ ಥರ ಅವರು ಸೆಟ್ಟಲ್ಲಿ. ಏನು ಅಪ್ಸೈಡ್ ಡೌನ್ ಆದರೂ ಅವ್ರು ಕಾಮ್ ಆಗಿರ್ತಾರೆ. ಹಾಗೆ ಅಷ್ಟು ಚೆನ್ನಾಗಿ ಅವ್ರ ಕಥೆನ ಮೂವಿನ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಅನಿರುದ್ಧ್ ಜಿ ಅಷ್ಟೇ, ನಾನು ಮೊದಲನೇ ಸಲ ಆ್ಯಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ವಿ ಬೋತ್ ಆರ್ Feb 16 born. ಸೊ ರೂಪಾಜಿನೂ ಅಷ್ಟೇ. ಇಟ್ ಬಿಕೇಮ್ ಅ ಹ್ಯಾಪಿ ಕೋಇನ್ಸಿಡೆನ್ಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು, ಹೌದು. ಸೊ ಈಗ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದರೆ, ಬುದ್ಧ ಡೈರೆಕ್ಟರ್ ಅಂತ ಹೇಳಿಬಿಟ್ರಿ ನೀವು. ನೀವು ಹೇಗಿರ್ತಿದ್ರಿ, ಟೀಮ್ ಹೇಗಿರ್ತಾ ಇತ್ತು, ನಿಮ್ಮನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು? ನಾವೆಲ್ಲ ಹೇಗೆ ಇರ್ತಾ ಇದ್ವಿ ಅಂದರೆ ಚೆನ್ನಾಗಿರ್ತಾ ಇದ್ವಿ. ನಮ್ಮ ಲೈನ್ಸ್ ಮಾಡಿ ಶೂಟಿಂಗ್. ನನ್ನದು ಮೋಸ್ಟ್ಲಿ 6 PM to 6 AM ಕಾಲ್ ಶೀಟ್ ಇತ್ತು. ಐ ಹ್ಯಾಡ್ ಅ ನೈಟ್ ಶೆಡ್ಯೂಲ್ ಮೋಸ್ಟ್ ಆಫ್ ದ ಡೇಸ್. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ಬೆಳಗ್ಗೆ 6 AM ಪ್ಯಾಕಪ್ ಆದಾಗ ಒಂದು ಸಲ ಮನೆಗೆ ಹೋದರೆ ಸಾಕು ಅನಿಸುತ್ತೆ. ಬಟ್ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ ಪ್ರಕಾರನೇ ಇದ್ವಿ ಆ್ಯಕ್ಚುಲಿ. ತುಂಬ ಸ್ವೀಟ್ ಆ್ಯಂಡ್ ಫನ್ ಗ್ರೂಪ್ ಆಫ್ ಪೀಪಲ್. ಇದೊಂದು ಡಾರ್ಕ್ ಕಾಮಿಡಿ ಸಿನಿಮಾ. ಹೌದು. ತುಂಬ ದಿನಗಳ ನಂತರ ಅಂತ ಹೇಳೋದಕ್ಕಿಂತ ಒಂದು ಹೊಸ ಪ್ರಯತ್ನ, ಎಲ್ಲೂ ಕೂಡ ಇನ್ನೂ ಆಗಿಲ್ಲ ಈ ಥರದ್ದು ನಮ್ಮ ಕನ್ನಡದಲ್ಲಿ. ಇಂತಹ ಸಿನಿಮಾದಲ್ಲಿ ನೀವು ಭಾಗವಾಗಿರೋದು, ಐ ಥಿಂಕ್ ಇವಾಗ ನನಗೆ ಇದೇ ಥರ ಇನ್ನೂ ಅಮೇಝಿಂಗ್ ರೋಲ್ಸ್ ಸಿಗಲಿ ಅಂತ ನಾನು ದೇವ್ರಿಗೆ ಯಾವಾಗಲೂ ಪ್ರೇ ಮಾಡ್ತಾ ಇರ್ತೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಇವಾಗ ಆಲ್ರೆಡಿ ಪ್ರಮೋಷನ್ಸಿಗೆ ಬಂದುಬಿಟ್ಟಿದ್ವಿ. ಒನ್ ಆಫ್ ದ ಫಾಸ್ಟೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಶೂಟಿಂಗ್ ಸ್ಟಾರ್ಟ್ ನಾನಿನ್ನೂ 2 ಪಿಕ್ಚರ್ ಮಾಡಿದ್ದೀನಿ. ಅದು ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಶೂಟಿಂಗ್ ಮುಗಿದಿದೆ, ಬಟ್ ರಿಲೀಸಿಗಿರೋದು ಇದೇ ಮೂವಿ ಫಸ್ಟ್. ಸೊ ಇಂಥ ಪ್ರಾಜೆಕ್ಟ್ಸ್ ನಮಗೆಲ್ಲರಿಗೂ ಸಿಗ್ತಾ ಇರಲಿ ಅಂತ ಐ ಜಸ್ಟ್ ವಿಶ್. ಯೂಶಲಿ ಯಾವ ಥರ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ ಅಂತ? ನನ್ನ ರೋಲ್ ಅದರಲ್ಲಿ ಚೆನ್ನಾಗಿರಬೇಕು, ಒಂದು ಅದು. ಇಲ್ಲ ಅಂದರೆ ಆ್ಯಕ್ಚುಲಿ ಇಟ್ಸ್ ಮೇನ್ಲಿ ಜಸ್ಟ್ ಮೈ ರೋಲ್. ಅದು ನನಗೆ ತುಂಬ ಆ್ಯಕ್ಚುಲಿ ನಾನು ತುಂಬ ಮೂವೀಸ್ಗೆ ಐ ಆಮ್ ವೆರಿ ಸೆಲೆಕ್ಟಿವ್. ನಾನು ಡೆಬ್ಯೂ ಆಗಿರೋ ಟೈಮಿಂದ ಇಲ್ಲಿವರೆಗೂ ತುಂಬ ಮೂವೀಸ್ ನೋ ಅಂತ ಹೇಳಿದ್ದೀನಿ. ಸೊ ಅದು ಒಂಥರ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಸ್ವಲ್ಪ ಇದಾಗಿ ತುಂಬ ಚೂಸಿ ಆಗಿಬಿಟ್ಟಿದ್ದಾರೆ ಅಂತೆಲ್ಲ. ಬಟ್ ನೋ, ಒಂದೇ ಥರ ರೋಲ್ ಮಾಡ್ತಾ ಹೋದರೆ ಅದೊಂಥರ ಬೋರಿಂಗ್ ಆಗಿಬಿಡುತ್ತೆ. ಸೊ ನನಗೆ ರೋಲ್ ಇಂಟ್ರೆಸ್ಟಿಂಗ್, ಚಾಲೆಂಜಿಂಗ್ ಆಗಿರಬೇಕು. ಸೊ ಅಂಥ ಸಿನಿಮಾ ಇಷ್ಟಪಡ್ತೀನಿ. ನಿಮ್ಮ ಹಿಂದಿನ ಸಿನಿಮಾಗಳು ನಾವು ನೋಡೋದಾದ್ರೆ ಪ್ರತಿ ಸಿನಿಮಾದಲ್ಲೂ ವಿಭಿನ್ನತೆ, ಪ್ರತಿ ಸಿನಿಮಾದಿಂದ ನಿಮ್ಮಿಂದ ಏನೋ ಒಂದು ಜನ ಅಂದರೆ ನೋಡಿ ಇದು ಡಿಫ್ರೆಂಟ್ ಆಗಿದೆ ಅಂತ ಅನಿಸಿದ್ದು ಉಂಟು. ಈ ಸಿನಿಮಾದಿಂದ ಆ ಥರದ್ದು ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅದರದ್ದು ಸ್ವಲ್ಪ ಕ್ವಾಲಿಟೀಸ್ ಇದೆ. ಕಾಮಿಡಿ ರೈಟ್. ಸೊ ಅದರದ್ದು ತುಂಬ ಕ್ವಾಲಿಟೀಸ್ ಇದೆ. ಸೊ ರೀಕನೆಕ್ಟ್ ಆಗ್ತೀರಾ, ಹಾಗೆ ಬೇರೆ ಇನ್ನೊಂದು ರೂಪನೂ ನೋಡ್ತೀರಾ. ನೀವು ಮಾಡಿರುವಂಥ ಅಷ್ಟು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್. ಶೆಫ್ ಚಿದಂಬರ, ಎಸ್, ಐ ಹೋಪ್ ಇಟ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಹಿಟ್. ಅಷ್ಟು ಅಂದರೆ ಕಾನ್ಫಿಡೆನ್ಸ್ ಇದೆ ಸಿನಿಮಾ? ಅಲ್ಲ, ಐ ಸೆಡ್ ಐ ಹೋಪ್ ಇಟ್ ಡಸ್. ಬಿಕಾಸ್ ನಾವೆಲ್ಲರೂ ಹೋಪೇ ಮಾಡೋಕ್ಕಾಗುತ್ತೆ, ಅಷ್ಟು ಕಾನ್ಫಿಡೆನ್ಸಲ್ಲಿ ವಿ ಕಾಂಟ್ ಬಿಕಾಸ್ 100% ತುಂಬ ಹಾರ್ಡ್ ವರ್ಕ್ ಮಾಡಿರೋದು. ಆಬ್ವಿಯಸ್ಲಿ ಎಲ್ಲರೂ ಹಾರ್ಡ್ ವರ್ಕು ಮಾಡ್ತಾರೆ ಕೂಡ. ಬಟ್ ಐ ವಾಂಟ್ ಟು ಸ್ಪೀಕ್ ಅಬೌಟ್ ಮೈ ಪ್ರೊಡ್ಯೂಸರ್, ಸಚ್ ಅ ಸ್ವೀಟ್ ಲೇಡಿ. ಲೈಕ್ ಎಲ್ಲ ನಮ್ಮ ಚೆಕ್ಸ್ ಟೈಮಿಗೆ ಕೊಡೋದಾಗಲಿ, ನಮ್ಮ ಏನೇನು ಬೇಕು ಕೊರತೆ ಇರದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಅವರಿಗೋಸ್ಕರ ಐ ಫೀಲ್ ದಿಸ್ ಮೂವಿ ಹ್ಯಾಸ್ ಟು
ಅದು ಹಿಟ್ ಆಗಲೇಬೇಕು ಅಂತ. ಅದನ್ನೇ ನಾನು ಹತ್ರ ಮಾತಾಡ್ತಾ ಇದ್ದೆ, ಅಂದ್ರೆ ಬ್ಯಾಕ್ಗ್ರೌಂಡ್ ಏನೋ ಬೇರೆ, ಬಟ್ ಮೊದಲನೇ ಹೆಜ್ಜೆ ಪ್ರೊಡ್ಯೂಸರ್ ಆಗಿ. ಇತ್ತೀಚೆಗೆ ಜಾಸ್ತಿ ಪ್ರೊಡ್ಯೂಸರ್ಗಳು ಹುಡುಗಿರೇ ಬರ್ತಾ ಇದ್ದಾರೆ, ಹಾಗೆ ಇರಬೇಕು. ಸೊ ನೈಸ್ ಟು ಹ್ಯಾವ್ ಲೇಡಿ ಪ್ರೊಡ್ಯೂಸರ್ ಆನ್ ಬೋರ್ಡ್. ಅಂದ್ರೆ ಎಲ್ಲದರಲ್ಲೂ ಸಪೋರ್ಟಿವ್ ಇರ್ತಾರೆ ಅಂತ ಹೇಳಿ. ಹೌದು ಹೌದು ಹೌದು. ಮತ್ತು ನಾವು ಅವ್ರ ಹೋಮ್ ಟೌನ್ ಶಿವಮೊಗ್ಗಕ್ಕೆ ಹೋಗಿದ್ವಿ ಪ್ರಮೋಷನ್ಸ್ಗೆ. ಸೊ ಅಲ್ಲಿ ನನ್ನ ಮತ್ತು ರೇಚೆಲ್ಲ ಅವರು ಒಂದು ಶಾಪಿಗೆ ಕರ್ಕೊಂಡು ಹೋಗಿ ಒಂದೊಂದು ಸೀರೆ ಗಿಫ್ಟ್ ಮಾಡಿದ್ರು. ನೋ ಒನ್ ಡಾಸ್ ಆಲ್ ದೀಸ್ ಥಿಂಗ್ಸ್. ಇಂಥದ್ದೆಲ್ಲ ಯೂಶ್ವಲಿ ಚೆಕ್ ಕೊಡೋಕ್ಕೆ ತುಂಬ ಜನರು, ಲಾಸ್ಟ್ ಚೆಕ್ ಒಂದು ಸಲ ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಐ ವರ್ಕ್ ವಿತ್. ಇಷ್ಟೆಲ್ಲ ಇದೆ ಸಿನಿಮಾದಲ್ಲಿ. ಇದೆ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ನಿಧಿ ಅವರು ಏನಾದರೂ ಹೇಳೋದಿದ್ರೆ ಅಥವಾ ಕ್ಯೂಟಾಗಿ ಅವ್ರನ್ನ ಥಿಯೇಟರ್ಗೆ ವೆಲ್ಕಮ್ ಮಾಡೋದಿದ್ರೆ, ನೀವು ಹೇಳಿದ್ರೆ ಅದು ಕ್ಯೂಟ್ ಆಗಿರುತ್ತೆ, ಅದು ಬೇರೆ ಪ್ರಶ್ನೆ. ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ಮ್ಯಾಮ್ ವೆನ್ ಯು ಕಮಿಂಗ್ ಬ್ಯಾಕ್ ಆನ್ ಸ್ಕ್ರೀನ್, ಮ್ಯಾಮ್ ಪಂಚರಂಗಿ, ಮ್ಯಾಮ್ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಸೊ ನಾವು ಫೈನಲಿ ನಾನು ಸ್ಕ್ರೀನಿಗೆ ಬರ್ತಾ ಇದ್ದೀನಿ June 14th. ನಿಮ್ಮ ಮನೆಯ ಹತ್ತಿರ ಒಂದು ಥಿಯೇಟರಲ್ಲಿ ಬರ್ತೀನಿ, ದಯವಿಟ್ಟು ಹೋಗಿ ನಮ್ಮ ಇಡೀ ತಂಡ. ಇಟ್ಸ್ ಅ ಕಾಮಿಡಿ. ಅದು ಆಲ್ಸೋ ತುಂಬ ಇಟ್ಸ್ ಅ ವೆರಿ ಶಾರ್ಟ್ ಫಿಲ್ಮ್, 1 hour 40 minutes. ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಟೈಮ್ ಪಾಸ್ ಫಿಲ್ಮ್. ನಿಮ್ಮ ಎಂಟೈರ್ ಫ್ಯಾಮ್ಲಿನ ಕರ್ಕೊಂಡು ಹೋಗಿ. ಆ್ಯಂಡ್ ಸಿ ಯು ಗೈಸ್ ಅಟ್ ದ ಥಿಯೇಟರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಿಧಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಅಂದರೆ ನಿಧಿ ಅವರ ರಿಯಲ್ ಫೇಸ್ ರಿವೀಲ್ ಆಗೋದು ದೊಡ್ಡ ಪರದೆ ಮೇಲೆ, ಅದು 14ಕ್ಕೆ ಮಾತ್ರ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅವ್ರು ಏನು ಮಾಡಿದ್ದಾರೆ ಅಂತ ನೋಡೋದಕ್ಕಾದ್ರೂ ಸಿನಿಮಾವನ್ನು ಹೋಗಿ ಥಿಯೇಟರ್ನಲ್ಲೇ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮನ್ನು ಅಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.